ಪೆನ್ ಡ್ರೈವ್ ಹರಿದಾಟ ಪ್ರಕರಣದಲ್ಲಿ ಮತ್ತಿಬ್ಬರ ಬಂಧನ ಆಗಿದೆ. ಚೇತನ್ ಹಾಗೂ ಲಿಖಿತ್ನನ್ನ ಈಗ ಎಸ್ಐಟಿ ಬಂಧಿಸಿದೆ. ಪೆನ್ ಡ್ರೈವ್ ಹರಿದಾಟದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾಗೊಂಡ ಬಳಿಕ ಈ ಇಬ್ಬರನ್ನು ಈಗ ಎಸ್ಐಟಿ ಟೀಮ್ ಬಂಧಿಸಿದೆ. ಹಾಸನದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿತ್ತು. ಪೆನ್ ಡ್ರೈವ್ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಿರೋದು. ನವೀನ್ ಗೌಡ ಪುಟ್ಟಿ ಅಲಿಯಾಸ್ ಪುಟ್ಟರಾಜುಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ಪ್ರಕರಣ ಏನು ದಾಖಲಾಗಿತ್ತು ಆ ತನಿಖೆ ನಡೀತಾ ಇದೆ. ಬಟ್ ಪೆನ್ ಡ್ರೈವ್ಗಳನ್ನು ಹರಿಬಿಟ್ಟಿದ್ದು ಅದನ್ನ ಸ್ಪ್ರೆಡ್ ಮಾಡಿದ್ದು ಯಾರು ಅನ್ನೋ ಆಯಾಮದಲ್ಲಿ ಯಾಕೆ ತನಿಖೆ ಚುರುಕುಗೊಂಡಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಸೊ ಇಬ್ಬರನ್ನ ಈಗ ಅರೆಸ್ಟ್ ಮಾಡಿರೋದು, ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಈಗ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಪ್ರಕರಣದ ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು, ಆ ಪ್ರಕರಣದಲ್ಲಿ ಯಾವುದೇ ರೀತಿಯ ಪ್ರಗತಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗಾಗಲೇ ಎಸ್ಐಟಿ ಪೊಲೀಸರು ಕೂಡ ಬಂಧಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಚೇತನ್ ಜೊತೆಗೆ ಲಿಖಿತ್, ಇವರಿಬ್ಬರನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಈಗಾಗಲೇ ಅವರನ್ನ ಮಹಜರಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಚೇತನ್ ಅವರನ್ನ ಯಲಗುಂದಾಗೆ, ಅಂದ್ರೆ ಅವರ ಸ್ವಗ್ರಾಮ ಯಲಗುಂದಾಗೆ ಕರ್ಕೊಂಡು ಹೋಗಿ ಈಗ ಕಂಪ್ಲೀಟ್ ಆಗಿ ಸ್ಥಳ ಮಹಜರನ್ನ ಮಾಡೋದಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಈಗ ಏನು ಯಲಗುಂದ ಅಂದ್ರೆ ನಿಟ್ಟೂರು ಹೋಬಳಿಯ ಯಲಗುಂದ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಮಹಜರು ಮಾಡಲಾಗುತ್ತೆ. ಮಹಜರು ಸಂದರ್ಭದಲ್ಲಿ ಇಲ್ಲಿ ಈಗಾಗಲೇ ಏನು ಸುಟ್ಟ ಒಂದು ಪೆನ್ ಡ್ರೈವ್ ಲಭ್ಯವಾಗಿತ್ತು ಅಂತ ಏನ್ ಹೇಳಲಾಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಸ್ವಗ್ರಾಮಗೆ, ಚೇತನ್ ಅವರನ್ನ ಅವರ ಸ್ವಗ್ರಾಮಗೆ ಕರ್ಕೊಂಡು ಹೋಗಿ ಅಲ್ಲಿ ಇವತ್ತು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಈಗಾಗಲೇ ಕಂಪ್ಲೀಟ್ ಆಗಿ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಎಸ್ಐಟಿ ಅಧಿಕಾರಿಗಳು, ಅಂದ್ರೆ ಹಾಸನ ಸೆಂಟ್ ಪೊಲೀಸ್ ಠಾಣೆಯಿಂದ ಯಾರು ನೇಮಕ ಆಗಿದ್ರು ಎಸ್ಐಟಿ ಒಂದು ಟೀಮ್ಗೆ, ಆ ಒಂದು ತಂಡದಲ್ಲಿದ್ದಂತ ಅಧಿಕಾರಿಗಳು ಈಗ ಸ್ವಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಮಹಜರನ್ನ ಮಾಡ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಅವರನ್ನ ಕರ್ಕೊಂಡು ಹೋಗಿ ಎಲ್ಲಿ ಪೆನ್ ಡ್ರೈವ್ ಪತ್ತೆ ಆಯ್ತು, ಆ ಪೆನ್ ಡ್ರೈವ್ ಸುಟ್ಟ ಪೆನ್ ಡ್ರೈವ್ ಎಲ್ಲಿ ಪತ್ತೆ ಆಯ್ತು ಅಲ್ಲಿ ಹೋಗಿ ನೇರವಾಗಿ ಸ್ಥಳ ಮಹಜರನ್ನ ಮಾಡ್ತಾರೆ. ಅಂದ್ರೆ ಸ್ಥಳ ಮಹಜರು ಸಂದರ್ಭದಲ್ಲಿ ಯಾಕೆ ಪೆನ್ ಡ್ರೈವ್ ಅನ್ನ ಸುಡ್ಲಾಗಿದೆ, ಜೊತೆಗೆ ಪೆನ್ ಡ್ರೈವ್ ಅನ್ನ ಬೇರೆ ಪೆನ್ ಡ್ರೈವ್ ಅನ್ನ ಏನಾದ್ರು ಇಲ್ಲಿ ಇಟ್ಟಿದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ಎನ್ಕ್ವೈರಿಯನ್ನ ಮಾಡಿ ಮಹಜರನ್ನ ಮಾಡ್ತಾರೆ. ಮಹಜರು ಸಂದರ್ಭದಲ್ಲಿ ಪೆನ್ ಡ್ರೈವ್ ಗಳ ಕುರಿತಂತೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾರೆ. ಯಾಕಂದ್ರೆ ಈಗಾಗಲೇ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ಪಡೆದಿರೋದ್ರಿಂದ ಆ ಹೇಳಿಕೆ ಸಂದರ್ಭದಲ್ಲಿ ಅವರು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಬೇರೆ ಪೆನ್ ಡ್ರೈವ್ ಗಳಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸುಮಾರು ಪೆನ್ ಡ್ರೈವ್ ಗಳು ಈಗಾಗಲೇ ವೈರಲ್ ಆಗಿದೆ ಅಥವಾ ಆ ಪೆನ್ ಡ್ರೈವ್ ಗಳನ್ನ ಹಂಚಲಾಗಿದೆ ಅಂತ ಹೇಳಿರೋದ್ರಿಂದ ಬೇರೆ ಪೆನ್ ಡ್ರೈವ್ ಗಳನ್ನ ಎಲ್ಲಾದ್ರೂ ಇಟ್ಟಿದ್ರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈಗಾಗಲೇ ಲಿಖಿತ್ ಅವರನ್ನ ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ರೆ, ಈಗ ಸದ್ಯ ದೃಶ್ಯಗಳಲ್ಲಿ ಏನ್ ಗಮನಿಸ್ತಾ ಇದೀವಿ, ಈಗ ಆ ಒಂದು ಜೀಪ್ ನಲ್ಲಿ ಈಗ ಚೇತನ್ ಅವರನ್ನ ಅವರ ಸ್ವಗ್ರಾಮ ಯಲಗುಂದಾಗೆ ಕರೆದುಕೊಂಡು ಹೋಗಿ ಮಹಜರನ್ನ ಮಾಡ್ತಾರೆ. ಮಹಜರು ಸಂದರ್ಭದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರೆ, ಇನ್ನು ಇವರಿಬ್ಬರ ಹಿನ್ನೆಲೆಯನ್ನ, ಯಾಕಂದ್ರೆ ಇವರಿಬ್ರು ಕೂಡ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬಂದಿದ್ದಂತಹ ನವೀನ್ ಗೌಡ, ಪುಟ್ಟರಾಜು, ಇವರಿಬ್ರಿಗೂ ಕೂಡ ಈಗಾಗಲೇ ಹುಡುಕಾಟ ಮುಂದುವರೆದಿದೆ. ಯಾಕಂದ್ರೆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖೆಯನ್ನ ಮಾಡ್ತಾ ಇಲ್ಲ, ತನಿಖೆಯಲ್ಲಿ ಪ್ರಗತಿ ಇಲ್ಲ, ಬರೀ ಈ ಒಂದು ಸಂತ್ರಸ್ತ ಮಹಿಳೆಯರ ದೂರಿಗೆ ಸಂಬಂಧಪಟ್ಟಂತೆ ಮಾತ್ರ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಲಿಖಿತ್ ಹಾಗೆ ಚೇತನ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಹಾಗೂ ನವೀನ್ ಗೌಡಗಾಗಿ ಈಗಾಗಲೇ ಹುಡುಕಾಟ ಮುಂದುವರೆದಿದೆ. ವಿಜಯ್, ಸೊ ಸಂದೇಶ್, ಈಗ ಈ ಇಬ್ಬರ ಮೇಲಿರೋ ಆರೋಪಗಳೇನು ಅಂದ್ರೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಆಗಿರೋದ್ರಲ್ಲಿ ಈ ಇಬ್ಬರ ಪಾತ್ರ ಮಹತ್ವದ್ದು ಅನ್ನೋದಾ, ಅಥವಾ ಇವ್ರ ಬಳಿ ಪೆನ್ ಡ್ರೈವ್ಗಳು ಪತ್ತೆ ಆಯ್ತು ಅನ್ನೋ ಕಾರಣಕ್ಕಾಗಿ ಬಂಧಿಸಿ ಈಗ ಸ್ಥಳ ಮಹಜರ್ ಮಾಡಿಸ್ತಾ ಇರೋದಾ? ಸಂದೇಶ್, ವಿಜಯ್, ಪ್ರಮುಖವಾಗಿರುವಂತದ್ದು ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಇರೋ ಅಂಶವನ್ನ ನಾವು ನೋಡೋದಾದ್ರೆ, ಈ ಪೆನ್ ಡ್ರೈವ್ ಗಳನ್ನ, ಸಾಕಷ್ಟು ಪೆನ್ ಡ್ರೈವ್ ಗಳನ್ನ ಇವರು ವೈರಲ್ ಮಾಡಿದ್ದಾರೆ, ಅಂದ್ರೆ ಹಂಚಿದ್ದಾರೆ. ಸಾಕಷ್ಟು ಪೆನ್ ಡ್ರೈವ್ ಗಳನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಚುನಾವಣಾ ಸಂದರ್ಭದಲ್ಲಿ ಸಮಸ್ಯೆ ಆಗ್ಲಿ ಅನ್ನೋ ಕಾರಣಕ್ಕೆ
ಹಂಚಿದ್ದಾರೆ ಅಂತಲೇ ದೂರನ್ನ ಕೊಟ್ಟಿದ್ದು. ಹಾಗಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಚೇತನ್ ಏನಿದ್ದಾರೆ, ಚೇತನ್ ಆಗಿರ್ಬೋದು ಅಥವಾ ಲಿಖಿತ್ ಆಗಿರ್ಬೋದು ಅಥವಾ ನವೀನ್ ಗೌಡ ಆಗಿರ್ಬೋದು, ಇವರು ಪುಟ್ಟರಾಜು ಆಗಿರ್ಬೋದು, ಇವರೆಲ್ಲರೂ ಕೂಡ ಅದೇ ಕಾರಣಕ್ಕಾಗಿ ಈ ಪೆನ್ ಡ್ರೈವ್ ಗಳನ್ನ ಹಂಚಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಅಂದ್ರೆ ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದಿದ್ರಿಂದ ಎಲ್ಲೆಲ್ಲಿ ಹಂಚಲಾಗಿದೆ ಪೆನ್ ಡ್ರೈವ್ ಗಳನ್ನ, ಯಾಕಂದ್ರೆ ಸಂತ್ರಸ್ತ ಮಹಿಳೆಯರ ಒಂದು ಕಂಪ್ಲೀಟ್ ಆದ ಐಡೆಂಟಿಟಿ ಕೂಡ ಗೊತ್ತಾಗಿರೋದ್ರಿಂದ ಅಲ್ಲಿ ಆ ಒಂದು ಪೆನ್ ಡ್ರೈವ್ ಗಳನ್ನ ಎಲ್ಲೆಲ್ಲಿ ಹಂಚಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಜೊತೆಗೆ ಇದರ ಮೂಲವನ್ನ, ಅಂದ್ರೆ ಪೆನ್ ಡ್ರೈವ್ ಅನ್ನ ನಿಮ್ಗೆ ಯಾರು ಕೊಟ್ರು, ಇದರ ಮೂಲ ಪೆನ್ ಡ್ರೈವ್ ಯಾವುದು, ಮೂಲ ಸಾಧನ ಯಾವುದು, ಮೊದಲಿಗೆ ಯಾವ ಪೆನ್ ಡ್ರೈವ್ ನ ಮುಖಾಂತರವಾಗಿ ಸಾಕಷ್ಟು ಪೆನ್ ಡ್ರೈವ್ ಗಳಿಗೆ ಕಾಪಿ ಆಗಿದ್ದು, ಇದೆಲ್ಲವನ್ನೂ ಕೂಡ ಎನ್ಕ್ವೈರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸದ್ಯದ ಮಟ್ಟಿಗೆ ಯಲಗುಂದ ನಿವಾಸಿ ಚೇತನ್ ಅವರ ಬಳಿ ಸಾಕಷ್ಟು ಪೆನ್ ಡ್ರೈವ್ ಗಳಿದ್ವು. ಅದರಲ್ಲಿ ಒಂದಷ್ಟು ಪೆನ್ ಡ್ರೈವ್ ಗಳನ್ನ ಸುಟ್ಟು ಹಾಕಿದ್ರು. ಆ ಪೆನ್ ಡ್ರೈವ್ ಗಳನ್ನ ಈಗಾಗಲೇ ಸೀಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರೋದ್ರಿಂದ ಆ ಪೆನ್ ಡ್ರೈವ್ ಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇವರು ಮಾಜಿ ಶಾಸಕರ ಜೊತೆಯಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಕಂಪ್ಲೀಟ್ ಆದ ಎನ್ಕ್ವೈರಿ ಆಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸದ್ಯ ಸೆನ್ ಪೊಲೀಸರು, ಅಂದ್ರೆ ಯಾರೆಲ್ಲ ಹಾಸನ ಸೆಂಟ್ ಪೊಲೀಸ್ ಠಾಣೆಯಿಂದ SITಗೆ ನೇಮಕ ಆಗಿದ್ರು, ಆ ಪೊಲೀಸರು ಈಗ SIT ಅಧಿಕಾರಿಗಳು ಅವರು ಈಗ ಸದ್ಯ ಯಲಗುಂದ ಚೇತನ್ ಅವರನ್ನ ಕರೆದುಕೊಂಡು ಹೋಗಿ ಅವರ ಸ್ವಗ್ರಾಮದಲ್ಲಿ ಹುಡುಕಾಟವನ್ನ ನಡೆಸ್ತಾರೆ. ಜೊತೆಗೆ ಮಹಜರನ್ನ ಮಾಡ್ತಾರೆ. ಜೊತೆಗೆ ಪೆನ್ ಡ್ರೈವ್ ಗಳನ್ನ ಬೇರೆ ಬೇರೆ ಕಡೆ ಎಲ್ಲಿ ಹಂಚಿದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಜೊತೆಗೆ ಇವರಿಗೆ ಮೂಲ ಯಾರು ಕೊಟ್ಟಿದ್ದು ಪೆನ್ ಡ್ರೈವ್ ಅನ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಯನ್ನ ಮಾಡಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.